ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ನವರಾತ್ರಿಯ ಪಾಡ್ಯದಿಂದ ಪ್ರಾರಂಭ ಮಾಡಿ 1 ವರ್ಷಗಳ ಕಾಲ ಅಖಂಡವಾಗಿ ಸಹಸ್ರಾರ್ಚನೆ ನಡೀತಾ ಇದೆ. ಕನಕಾಭಿಷೇಕ ಸೇವೆ ನಡೀತಾ ಇದೆ. ಹಾಗೂ ಸದ್ವಿದ್ಯೆ ಮತ್ತು ಧ್ಯಾನ ಆಯಾ ದಿವಸಗಳ ವಿಶೇಷತೆ ಸಂಕಲ್ಪಪೂರ್ವಕವಾಗಿ ವಿಧಿಪುರಸ್ಸರವಾಗಿ ನಡೆಯುತ್ತೆ. ಒಟ್ಟು ಪಂಚ ಸಾಧನೆಗಳು 5 ಬಗೆಯ ಸಾಧನೆಗಳು ದಿನನಿತ್ಯ ನಡೆಯುತ್ತೆ 360 ದಿವಸಗಳ ತನಕ, ಮುಂದಿನ ವರ್ಷದ ನವರಾತ್ರಿಯ ತನಕ. ಆದರೆ ಇದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಹೊಸಬರಿಗೆ ಯಾರಿಗೆ ಕಷ್ಟ ಆಗುತ್ತೆ ಅಂಥವರು ಮೊದಲ 48 ದಿವಸಗಳ ಕಾಲ ಪಾಲ್ಗೊಳ್ಬೋದು. ಅವರ ಹೆಸರಿನಲ್ಲಿ ನಾವು ಸಹಸ್ರಾರ್ಚನೆ, ಕನಕಾಭಿಷೇಕ ಹಾಗೂ ಪೂಜೆ, ಸದ್ವಿದ್ಯೆ ಅಂದರೆ ಅವರ ಜೀವನದಲ್ಲಿ ಏನೇನು ಸಮಸ್ಯೆ ಇದೆ ಅವುಗಳೆಲ್ಲದರ ಸಂಪೂರ್ಣ ಪರಿಹಾರಕ್ಕೋಸ್ಕರ ಸದ್ವಿದ್ಯೆ ಹಾಗೂ ಧ್ಯಾನ, ಆಯಾ ತೀರ್ಥಕ್ಷೇತ್ರಗಳ ಮಹಿಮೆ, ಹೀಗೆ ಅನೇಕ ವಿಚಾರಗಳು ಒಳಗೊಂಡಂತೆ ಈ ಕಾರ್ಯಕ್ರಮ ನಡೆಯುತ್ತೆ. ಬಹಳ ಇದಕ್ಕೆ ದಿವಸಕ್ಕೆ ಬಹುಶಃ 30-40 ರೂಪಾಯಿ ಥರ ಇರುತ್ತೆ ಅಷ್ಟೇ, ತುಂಬ ಏನೂ ಇರಲ್ಲ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದರಿಂದ ಏನು ಲಾಭ ಆಗುತ್ತೆ ಅಂತಂದರೆ, ನಮಗೆ ತಿಳಿಯದ ಅನೇಕ ಮಾಹಿತಿಗಳು ಸುಲಭವಾಗಿ ಕುಳಿತಲ್ಲೇ ತಿಳಿಯುತ್ತೆ, ಅಂಥ ವ್ಯವಸ್ಥೆ ಇದೆ. ಹಾಗೂ ನಾವು ದೇವರಿಗೆ ಹೇಗೆ ತುಂಬ ಹತ್ತಿರ ಆಗ್ಬೋದು ಅನ್ನುವಂತಹ ಒಂದು ವಿಚಿತ್ರವಾದ ಹೊಸ ಲೋಕ ಪರಿಚಯ ಆಗುತ್ತೆ. ಯೂಟ್ಯೂಬಲ್ಲಿ ತಿಳಿಯದ ವಿಷಯಗಳೆಲ್ಲವೂ ಕೂಡ ನಿಮಗೆ ಇದರಲ್ಲಿ ತಿಳಿಯುತ್ತೆ. ಮತ್ತು ನಿಮ್ಮ ಹೆಸರಿನಲ್ಲಿ, ನಿಮ್ಮ ಗೋತ್ರ ನಕ್ಷತ್ರದಲ್ಲಿ ಕರೆಕ್ಟಾಗಿ ಸರಿಯಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸಹಸ್ರಾರ್ಚನೆ, ಸೂರ್ಯೋದಯ ಕಾಲದಲ್ಲಿ ಕನಕಾಭಿಷೇಕ ಸೇವೆ ಎಲ್ಲವೂ ಕೂಡ ನಡೆಯುತ್ತೆ. ಈಗಾಗಲೇ ಹಿಂದೆ ನಾವು 48 ದಿವಸಗಳ ಕಾಲ ಸೇವೆಯನ್ನು ಸಲ್ಲಿಸಿದಾಗ ಅನೇಕರಿಗೆ ಅನೇಕ ವಿಧವಾದ ಅನುಭವಗಳು ಉಂಟಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೆಮ್ಮದಿ, ಸಂತೋಷ, ಹೊಸ ಜಗತ್ತಿನ ಪರಿಚಯ ಅವರಿಗೆ ಉಂಟಾಗಿದೆ. ಸುಮಾರು 500-600 ಜನರು ಇದರ ಫಲವನ್ನು ಅನುಭವಿಸಿದ್ದಾರೆ. ಸ್ವತಃ ನಮಗೆ ಆಗಿರುವಂತಹ ಅನುಭವ ಅಂತಂದರೆ, ಕಾಶಿ ಕ್ಷೇತ್ರದಲ್ಲಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣ ಈ ಕನಕಾಭಿಷೇಕ ಸೇವೆಯ ಫಲವಾಗಿಯೇ ಅದು ನಮಗೆ ದೇವರು ಅನುಗ್ರಹ ಮಾಡಿ ನೀಡಿದ್ದಾನೆ. ಇಲ್ಲದೇ ಇದ್ದರೆ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳೋ ಸ್ಥಿತಿ ಬರ್ತಾಯಿತ್ತು. ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣವೇ ಆಗದೆ ಇರುವಂತಹ ಸ್ಥಿತಿ ಬಂದುಬಿಡ್ತಿತ್ತು. ಆ ಕಡೆನೂ ಹೋಗ್ಲಿಕ್ಕಾಗದೆ, ಈ ಕಡೆನೂ ಬರಲಿಕ್ಕಾಗದೆ, ಅದು ಕೇವಲ ಈ 48 ದಿವಸಗಳ ಅಖಂಡ ಸೇವೆಯಿಂದ ಅದು ಆ ಸಮಸ್ಯೆ ಪರಿಹಾರ ಆಗಿ ಈಗ ಒಳ್ಳೆಯ ರಾಜಮಾರ್ಗ ಸಿಕ್ಕಿದೆ. ನಮ್ಮ ಅನುಭವ ನಾವು ಧೈರ್ಯವಾಗಿ ಹೇಳ್ಬೋದು. ಹಾಗೆ ಉಳಿದವರು ಕೂಡ ತಮ್ಮ ತಮ್ಮ ಅನುಭವಗಳನ್ನು ನಮ್ಮ ಬಳಿ ಹೇಳಿಕೊಂಡಿದ್ದಾರೆ. ಕೆಲವರು ಮುಖತಃ ಬಂದು ಮಾತನಾಡಿದ್ದಾರೆ, ಕೆಲವರು ದೂರವಾಣಿಯಲ್ಲಿ ತಿಳಿಸಿದ್ದಾರೆ. ಅದು ಮುಖ್ಯ ಅಲ್ಲ. ಇಲ್ಲಿ ಅವರಿಗೆ ಫಲ ಸಿಗ್ತು, ನಮಗೂ ಸಿಗಲಿ ಅನ್ನೋದು ಮುಖ್ಯ ಅಲ್ಲ. ಒಟ್ಟು ಇದೊಂದು ಹೊಸ ಕ್ಷೇತ್ರದ ಒಂದು ಪರಿಚಯ ತುಂಬ ಚೆನ್ನಾಗಿರುತ್ತೆ. ನೀವು ಇದರಲ್ಲಿ ಪಾಲ್ಗೊಳ್ಳಿ. 360 ದಿವಸವೂ ಕೂಡ ಪಾಲ್ಗೊಂಡ್ರೆ ಅದಕ್ಕೆ ವಿಶೇಷ ರಿಯಾಯಿತಿ ಇರುತ್ತೆ, ತುಂಬ ರೀತಿಯಲ್ಲಿ ಅನುಕೂಲ ಇರುತ್ತೆ. ಸಮಗ್ರ ಭಾಗವತದ ಚಿಂತನೆಯೂ ಕೂಡ ನಡೆಯುತ್ತೆ. ಎಲ್ಲ ತೀರ್ಥಕ್ಷೇತ್ರ ಯಾತ್ರೆಗಳ ಚಿಂತನೆ ನಡೆಯುತ್ತೆ. 360 ದಿವಸ ಹಮ್ಮಿಕೊಳ್ಳಿಕ್ಕೆ ಏನು ಕಾರಣ? ಅದಕ್ಕೊಂದು ಮುಖ್ಯ ಕಾರಣ ಇದೆ. ಏನಂದರೆ, ಆಯಾ ದಿವಸಗಳಲ್ಲಿ ಒಂದೊಂದು ವಿಶೇಷತೆ ಇರುತ್ತೆ. ಅದನ್ನು ನಾವು ಸಂಕಲ್ಪಪೂರ್ವಕವಾಗಿ ಮಾಡಬೇಕು. ಯಾರೂ ಹೇಳೋರಿಲ್ಲ. ಯಾವ ಪುಸ್ತಕ ನೋಡಬೇಕು ಗೊತ್ತಾಗಲ್ಲ. ಗಣೇಶ ಚತುರ್ಥಿಗೆ ಒಂದು ಪುಸ್ತಕ ಸಿಗುತ್ತೆ, ನವರಾತ್ರಿ ಆಚರಣೆಗೆ ಒಂದು ಪುಸ್ತಕ ಸಿಗ್ಬೋದು. ಆದರೆ 360 ದಿವಸಕ್ಕೂ ಏನೇನು ಆಚರಣೆ ಮಾಡಬೇಕು ಅದು ಗೊತ್ತಾಗೋದು ಹೇಗೆ? ನಮಗೆ ತಿಳಿದುಕೊಳ್ಬೇಕು. ಅದು ನಾವು 100 ವರ್ಷ ಬದುಕಿರ್ತೀವಿ. 100 ವರ್ಷದಲ್ಲಿ ಎಲ್ಲ ವರ್ಷಗಳು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕನಿಷ್ಠ ಪಕ್ಷ 1 ವರ್ಷ ಆದರೂ ಕೂಡ ಸರಿಯಾದ ರೀತಿಯಲ್ಲಿ ನಾವು ಅನುಷ್ಠಾನ ಮಾಡಿದ್ರೆ ಮುಂದಿನ ವರ್ಷಗಳಲ್ಲಿ ಅದನ್ನು ನಾವು ಎಷ್ಟು ಚೆನ್ನಾಗಿ ಮಾಡ್ಬೋದು ಅಲ್ವಾ? ಆ ವಿಚಾರ ನಮಗೆ ತಿಳಿದ್ರೆ ಎಷ್ಟು ಅನುಕೂಲ ಆಗುತ್ತೆ. ಇದು ಒಂದು ಪಾರ್ಟ್ ಮಾತ್ರ ನಾನು ಹೇಳಿದ್ದು. ಹಾಗೆ ಅನೇಕ ತೀರ್ಥಕ್ಷೇತ್ರಗಳ ಯಾತ್ರೆಗೆ ಹೋಗಬೇಕು. ನಾವು ಹೋಗ್ತಾ ಇದ್ದೀವ? ಹೋಗ್ಲಿಕ್ಕಾಗಲ್ಲ. ಹೋದರೂ ಕೂಡ ಸರಿಯಾಗಿರ್ತೀವ? ಇರಲ್ಲ. ಹಾಗಿದ್ರೆ ಸಕಲ ತೀರ್ಥಕ್ಷೇತ್ರಗಳ ಯಾತ್ರೆ ಹೇಗೆ ಮಾಡಬೇಕು, ಅದರ ಫಲವನ್ನು ನಾವು ಹೇಗೆ ಪಡೆದುಕೊಳ್ಬೇಕು? ಅಷ್ಟೇ ಅಲ್ಲ, ಧ್ಯಾನ ಹೇಗೆ ಮಾಡಬೇಕು, ಪ್ರಾಣಾಯಾಮ ಹೇಗೆ ಮಾಡಬೇಕು, ದೇವರ ಪೂಜೆ ಅಂದ್ರೇನು, ಅರ್ಚನೆ ಅಂದ್ರೇನು, ಅದೆಲ್ಲದರ ಫಲವನ್ನು ನಾವು ಅನುಭವಿಸುವುದು ಹೇಗೆ, ಕನಕಾಭಿಷೇಕ, ಆ ಶ್ರೀಕರನಾರಾಯಣ ದೇವರ ಆರಾಧನೆ, ಶ್ರೀಕರನಾರಾಯಣ ದೇವರಿಗೆ ಸರಿಯಾಗಿ ಸೂರ್ಯೋದಯ ಕಾಲದಲ್ಲಿ ಅನುಷ್ಠಾನ, ಹೀಗೆಲ್ಲ ಮಾಡಿದಾಗ ನಮ್ಮ ಇಷ್ಟಾರ್ಥಗಳು ಯಾಕೆ ಈಡೇರಲ್ಲ? ಈಡೇರಲೇಬೇಕು. ಆದ್ದರಿಂದ ಯಾವುದೇ ಸಮಸ್ಯೆಗಳಿದ್ದರೆ ನೀವು ಈ ಕನಕಾಭಿಷೇಕ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಿ. ನಾನು ನಿಮಗೆ ಹೇಳೋದು ಏನು ಅಂದರೆ 360 ದಿವಸವೂ ಕೂಡ ಸೇರಿಕೊಳ್ಳಿ.
ದುಬಾರಿ ಹಣ ನಾವು ಇಟ್ಟೇ ಇಲ್ಲ. ನೀವು ನಿಮ್ಮ ಮನಸ್ಸಿಗಿಂತ ದುಬಾರಿ ಯಾವುದೂ ಇಲ್ಲ. ಅಂದರೆ ಅಷ್ಟು ದೊಡ್ಡ ಸಂಪತ್ತು ಮನಸ್ಸು. ಅದನ್ನು ನೀವು ನಮ್ಮ ಜೊತೆಗೆ ನೀಡಿದ್ರೆ ವಿಶೇಷವಾಗಿ ಇದರಿಂದ ನಮ್ಮೆಲ್ಲರಿಗೂ ಕೂಡ ಸಾಧನೆ ಆಗುತ್ತೆ. ಇಂದ 360 ದಿವಸಗಳ ಕಾಲ ನಡೆಯುವ ಈ ಕನಕಾಭಿಷೇಕ ಸೇವೆ, ಸಹಸ್ರಾರ್ಚನೆ ಸೇವೆ ಇತ್ಯಾದಿಗಳಲ್ಲಿ ನೀವು ಪಾಲ್ಗೊಳ್ಳಿ. ಇದರಿಂದ ತುಂಬ ಪ್ರಯೋಜನ ನಿಮಗೆ ಸಿಕ್ಕುತ್ತೆ, ಸಂಶಯ ಪಡಬೇಡಿ. ಈಗಾಗಲೇ ಯಾರಾದರೂ ಇದರಲ್ಲಿ ಪಾಲ್ಗೊಂಡಿದ್ರೆ ಅವರ ಅನುಭವವನ್ನೂ ಕೂಡ ನೀವು ಕೇಳಿ ತಿಳಿದುಕೊಳ್ಳಿ. ಆದ್ದರಿಂದ ಈ ನವರಾತ್ರಿಯ ಪಾಡ್ಯದಿಂದ ನನಗೆ ಮತ್ತು ಮುಂದಿನ ನವರಾತ್ರಿ ಪಾಡ್ಯ ತನಕ ಈ ಕೆಲಸವನ್ನು, ಈ ಕಾರ್ಯವನ್ನು ಮಾಡುವಂತಹ ಒಂದು ಜವಾಬ್ದಾರಿಯನ್ನು ಗುರುರಾಯರು ನಮಗೆ ನೀಡಿದ್ದಾರೆ. ಆದ್ದರಿಂದ ಎಲ್ಲ ರಾಯರ ಭಕ್ತರು ಕೂಡ ಇದನ್ನು ಕೇಳಿಸಿಕೊಂಡು ನಮಗೆ ಇದರ ಬಗ್ಗೆ ಇನ್ಫಾರ್ಮೇಷನ್ ಪಡೆದುಕೊಳ್ಳಿ. ವಾಟ್ಸಾಪ್ ಮೂಲಕ ಇನ್ಫಾರ್ಮೇಷನ್ ಪಡೆದುಕೊಳ್ಳಿ. ತನ್ಮೂಲಕ ನೀವು ಒಂದು ಒಳ್ಳೆಯ ಈಗೇನು ಜೀವನ ಇದೆ ಅದಕ್ಕಿಂತ ಉತ್ತಮ ಹಂತವನ್ನು ನೀವು ತಲುಪ್ತೀರಿ. ಅದು ಹರಿವಾಯು ಗುರುಗಳು ಅದನ್ನು ಮಾಡ್ತಾರೆ, ನಿಮ್ಮಿಂದ ಮಾಡಿಸ್ತಾರೆ. ನಿಮ್ಮ ಇಷ್ಟಾರ್ಥಗಳು ತುಂಬ ಸುಲಭವಾಗಿ ಈಡೇರುತ್ತೆ. ಎಲ್ಲ ರೀತಿಯ ಕಷ್ಟಗಳ ಪರಿಹಾರ ಕೂಡ ಆಗುತ್ತೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಜೀವನದಲ್ಲಿ ಸಾಧನೆ ಆಗುತ್ತೆ. 100 ವರ್ಷದಲ್ಲಿ ಈ ವರ್ಷ ಒಂದು ಐತಿಹಾಸಿಕವಾಗಿ ದಾಖಲೆ ಆಗುತ್ತೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶುಭಮಸ್ತು. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಃ ಸ್ವರ್ಹತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ